ಹಲೋ ನಮಸ್ಕಾರ. ವಿಡಿಯೋದಲ್ಲಿ ಈ ಒಂದು ಗೋವಾದಲ್ಲಿರೋ ದೇವಸ್ಥಾನ ತುಂಬ ಅದ್ಭುತವಾಗಿರೋ ದೇವಸ್ಥಾನ. ಇದು ನಮ್ಮ ಭಾರತ ದೇಶದ ಒಂದು ಅತ್ಯಂತ ಚಿಕ್ಕ ರಾಜ್ಯ ಅಂತ ಏನು ಗೋವಾ ಹೇಳ್ತಲ್ವಾ, ಗೋವಾ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಭಾಳ ಜನ ಏನಂತಾರೆ ಗೋವಾ ಅಂದ ತಕ್ಷಣ ಬರೀ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಂಜಾಯ್ಮೆಂಟ್ ಅನ್ಕೊಂಡ್ಬಿಡ್ತಾರೆ. ದೇರ್ ಇಸ್ ನೋ. ಇಲ್ಲಿ ದೇವಸ್ಥಾನಗಳು, ಇಲ್ಲಿರ್ತಕ್ಕಂಥ ಒಂದು ಭಕ್ತಿ ಭಾಳ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಈ ದೇವಸ್ಥಾನವನ್ನು ಈ ವಿಡಿಯೋದಲ್ಲಿ ನೋಡೋಣ, ತುಂಬ ಅದ್ಭುತವಾಗಿದೆ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ, ಇದು ಸೆಟ್ಲೈಟ್ ವ್ಯೂ ಶ್ರೀ ಶಾಂತದುರ್ಗ ಟೆಂಪಲ್. ಶ್ರೀ ಶಾಂತದುರ್ಗ ಟೆಂಪಲ್ ಇದು ಪೋಂಡಾ ಬಸ್ ಸ್ಟ್ಯಾಂಡು. ಪೋಂಡಾ ಬಸ್ ಸ್ಟ್ಯಾಂಡಿಂದ ನಾವು ಇವಾಗ ಹೊರಗಡೆ ಹೋಗ್ತಕ್ಕಂಥ ಒಂದು ಮಾರ್ಗ, ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಮಾರ್ಗ. ಇಂದಿನ ನಮ್ಮ ಪ್ರಯಾಣ ಗೋವಾ ರಾಜ್ಯದ ಪೋಂಡಾ ತಾಲೂಕಿನ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾದ ಶ್ರೀ ಶಾಂತದುರ್ಗ ದೇವಸ್ಥಾನಕ್ಕೆ. ದೇವಿ ಶಾಂತಾದುರ್ಗೆಯ ದಿವ್ಯ ಕೃಪೆಯಿಂದ ಪ್ರಸಿದ್ಧಿ ಪಡೆದಿರುವ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಸಂತೋಷ ಮತ್ತು ಭಕ್ತಿ ಭಾವದಿಂದ ಬರುತ್ತಾರೆ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಶಾಂತಿಯ, ಸಂಸ್ಕೃತಿಯ ಮತ್ತು ವೇದ ಪುರಾಣದ ಅದ್ಭುತ ಕಥೆಗಳನ್ನೊಳಗೊಂಡ ಒಂದು ಪಾವನ ಕ್ಷೇತ್ರ. ಈ ದೇವಾಲಯದ ಒಂದು ಪೌರಾಣಿಕ ಕಥೆಯನ್ನು ನೋಡೋದಾದರೆ, ಶ್ರೀ ಶಾಂತದುರ್ಗಾದೇವಿ ವೈಷ್ಣವ ಮತ್ತು ಶೈವ ಪರಂಪರೆಯ ಮಧ್ಯೆ ಶಾಂತಿ ಮತ್ತು ಸಮನ್ವಯ ತಂದುಕೊಟ್ಟ ದಿವ್ಯ ಶಕ್ತಿಯ ರೂಪ. ಪುರಾಣ ಕಥೆಯ ಪ್ರಕಾರ ಒಂದು ಬಾರಿ ಶಿವ ಮತ್ತು ವಿಷ್ಣು ದೇವರ ನಡುವೆ ಭಾರೀ ಯುದ್ಧ ಆರಂಭವಾಗುತ್ತದೆ. ಅಂದಿನ ಸರ್ವ ವಿಶ್ವವನ್ನು ಅಲುಗಾಡಿಸುವ ಮಟ್ಟಕ್ಕೆ ಯುದ್ಧ ಸಾಗುತ್ತಿದ್ದಾಗ ಪರಮೇಶ್ವರಿ ಭಗವತಿ ಶಾಂತದುರ್ಗಿಯ ರೂಪದಲ್ಲಿ ಅವತರಿಸಿ ಇಬ್ಬರನ್ನು ತನ್ನ ಎರಡು ಕೈಗಳಲ್ಲಿ ಹಿಡಿದು ಯುದ್ಧವನ್ನು ನಿಲ್ಲಿಸಿ ಶಾಂತಿ ಪುನಃ ಸ್ಥಾಪಿಸುತ್ತಾಳೆ. ಆ ಕಾರಣಕ್ಕೆ ಆ ದೇವಿಯನ್ನು ಶಾಂತ ಶಕ್ತಿ ಎನ್ನಲಾಗುತ್ತದೆ. ಈ ದೇವಾಲಯದ ಇತಿಹಾಸವನ್ನು ನೋಡೋದಾದರೆ, ಇಂದು ನಾವು ಕಾಣುವ ಈ ಭವ್ಯ ದೇವಾಲಯದ ಹಿಂದೆ ಒಂದು ದೀರ್ಘ ಇತಿಹಾಸವಿದೆ. ಮೂಲವಾಗಿ ದೇವಿಯ ಆರಾಧನೆ ಕೆಲೌಸಿ ಎಂಬ ಸ್ಥಳದಲ್ಲಿ ನಡೆಯುತ್ತಿತ್ತು. ಆದರೆ 16ನೇ ಶತಮಾನದಲ್ಲಿನ ಪೋರ್ಚುಗೀಸ್ ಆಳ್ವಿಕೆಯ ಸಮಯದಲ್ಲಿ ಹಳೆಯ ದೇವಾಲಯಕ್ಕೆ ಅಪಾಯ ಎದುರಾದಾಗ ಭಕ್ತರು ದೇವಿಯ ಮೂರ್ತಿಯನ್ನು ರಕ್ಷಿಸಿ ಪೋಂಡಾ ತಾಲೂಕಿನ ಕೌಲೆಂ ಗ್ರಾಮಕ್ಕೆ ತರಲಾಯಿತು. ಇಲ್ಲಿ ಮರಾಠರ ಕಾಲದಲ್ಲಿ ದೇವಸ್ಥಾನದ ಮರುನಿರ್ಮಾಣ ಆರಂಭವಾಯಿತು. ಸುಮಾರು 1730ರಲ್ಲಿ ಕಟ್ಟಡದ ನಾಂದಿ ನಡೆಯಿತು. ಮುಂದಿನ ಕೆಲ ವರ್ಷಗಳಲ್ಲಿ ಗಂಭೀರ ಮತ್ತು ಸೌಮ್ಯ ವಾಸ್ತುಶಿಲ್ಪದೊಂದಿಗೆ ನವೀನ ದೇವಸ್ಥಾನ ರೂಪ ಪಡೆಯಿತು. ಇದೊಂದು ಹಿಂದೂ ಸಂಸ್ಕೃತಿಯನ್ನು ರಕ್ಷಿಸಿದ ಹಾಗೂ ಪುನರ್ಜೀವನ ನೀಡಿದ ಪ್ರಮುಖ ಸ್ಥಳವೆಂದು ಹೇಳಬಹುದು. ಹಾಗೆ ದೇವಾಲಯದ ವಾಸ್ತುಶಿಲ್ಪವನ್ನು ನೋಡೋದಾದರೆ, ಶ್ರೀ ಶಾಂತದುರ್ಗ ದೇವಸ್ಥಾನದ ವಾಸ್ತುಶಿಲ್ಪವು ಗೋವಾದ ಸಾಂಪ್ರದಾಯಿಕ ಹಿಂದೂ ಶೈಲಿಯ ಜೊತೆಗೆ ಕೆಲವು ಇಂಡೋ ಪೋರ್ಚುಗೀಸ್ ಪ್ರಭಾವಗಳನ್ನು ಹೊಂದಿದೆ. ಇಲ್ಲಿನ ದೀಪಸ್ತಂಭ ಬೆಳಗಿದಾಗ ತೋರಿಸುವ ಐಶ್ವರ್ಯ, ದೇವಾಲಯ ಪ್ರಾಂಗಣದ ಮಧ್ಯದಲ್ಲಿರುವ ಪುಷ್ಕರಣಿ ಮತ್ತು ದೊಡ್ಡ ಅಗ್ರಶಾಲೆ, ಭಕ್ತರಿಗೆ ಸಿಗುವ ಸೌಲಭ್ಯ ಎಲ್ಲವೂ ಸೇರಿ ಈ ಸ್ಥಳವನ್ನು ಮತ್ತಷ್ಟು ಮನಮುಟ್ಟುವಂತಾಗಿಸುತ್ತದೆ. ಗರ್ಭಗುಡಿಯಲ್ಲಿ ಸುಂದರವಾದ ಶಾಂತದುರ್ಗೆಯ ಮೂರ್ತಿ ಚಂದ್ರ ಸೂರ್ಯ ಚಿಹ್ನೆಗಳೊಂದಿಗೆ ಅಲಂಕರಿಸಲಾಗಿದೆ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ, ಇದು ದೇವಸ್ಥಾನದ ಇನ್ಸೈಡು. ಬಟ್ ಒಳಗಡೆ ವಿಡಿಯೋ ಮಾಡಲಿಕ್ಕಾಗಲಿ ಫೋಟೋ ತೆಗಿಲಿಕ್ಕೆ ಅವಕಾಶ ಇಲ್ಲ, ನಾವು ದೂರದಿಂದನೇ ಅದನ್ನು ತಗೊಳ್ಬೇಕಾಗತ್ತೆ. ನೋಡಿ, ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥದ್ದು. ನೋಡಿ, ಸಾಮಾನ್ಯವಾಗಿ ಗೋವಾದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇನ್ಸೈಡ್ ನಾವು ನೋಡಿದಾಗ ಸಾಮಾನ್ಯವಾಗಿ ಇದೇ ರೀತಿಯಾಗಿ ಇದಾವೆ ಸಾಕಷ್ಟು ದೇವಾಲಯಗಳು. ಸೊ ಇದು ದೇವಸ್ಥಾನದ ಒಂದು ಪ್ರಾಂಗಣ ಹಾಕೋದು ಬ್ಯಾಕ್ ಸೈಡ್. ಇದು ಈ ದೇವಸ್ಥಾನ ಪ್ರತಿದಿನ ಬೆಳಿಗ್ಗೆ ಸುಮಾರು 6 ಗಂಟೆಗೆ ತೆರೆಯುತ್ತೆ. ಅನೇಕ ಉತ್ಸವಗಳು, ಜಾತ್ರೆಗಳು ಕೂಡ ನಡೀತಾವೆ ಈ ದೇವಸ್ಥಾನದಲ್ಲಿ. ವಾರ್ಷಿಕವಾಗಿ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ. ನವರಾತ್ರಿ ಉತ್ಸವಗಳು ನಡೀತಾವೆ. ಅಂದರೆ ಇಲ್ಲಿ ನವರಾತ್ರಿ ಸಂದರ್ಭದಲ್ಲಿ 9 ದಿನಗಳ ಭಕ್ತಿ, ಪೂಜೆ, ಅಲಂಕಾರ, ಆರತಿ, ದೇವಿಯ ಶಕ್ತಿಯನ್ನು ಸ್ಮರಿಸುವ ಐತಿಹಾಸಿಕ ಕಾಲ ಅಂತ ಹೇಳ್ಬೋದು ನವರಾತ್ರಿ ಉತ್ಸವವನ್ನು. ನೋಡಿ, ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ, ಇದು ದೇವಸ್ಥಾನ. ಸೊ ನಾನು ತುಂಬ ಹೊರಗಡೆಯಿಂದನೇ ತೊಗೊಂಡಿದ್ದೀನಿ, ಅಂದರೆ ಒಳಗಡೆಯಲ್ಲಿ ಫೋಟೋ ತೆಗಿಲಿಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ದೇವರ ಮೂರ್ತಿ ಇದು. ಸೊ ನಾವು ದೂರದಿಂದಲೇ ತೊಗೊಳ್ಬೇಕಾಗತ್ತೆ ಫೋಟೋ. ಇದು ದೇವರ ಮೂರ್ತಿ. ಹಾಗೆ ಈ ದೇವಸ್ಥಾನದಲ್ಲಿ ದೀಪಾವಳಿ ಸಂದರ್ಭದಲ್ಲಿ ದೀಪೋತ್ಸವಗಳು ನಡೆಯುತ್ತೆ. ಹಾಗೆ ಮಹಾಶಿವರಾತ್ರಿನೂ ಕೂಡ ಇಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ.
ಶಿವ ವಿಷ್ಣು ಶಾಂತದುರ್ಗೆಯ ಪೌರಾಣಿಕತೆಯನ್ನು ಸ್ಮರಿಸುವ ವಿಶೇಷ ರಾತ್ರಿ ಪೂಜೆ ನಡೆಯುತ್ತೆ. ಗೋವಾ ರಾಜ್ಯ 1961ರಲ್ಲಿ ಪೋರ್ಚುಗೀಸರಿಂದ ಸ್ವತಂತ್ರವನ್ನು ಪಡೆಯುತ್ತೆ. ಆಗ ಅದು ಕೇಂದ್ರಾಡಳಿತ ಪ್ರದೇಶವಾಗುತ್ತೆ. ಮುಂದೆ 1987ರಲ್ಲಿ ಕೇಂದ್ರಾಡಳಿತ ಪ್ರದೇಶದಿಂದ ಭಾರತ ದೇಶದ 25ನೇ ರಾಜ್ಯವಾಗಿ ರಚನೆಯಾಗುತ್ತೆ. ಸ್ನೇಹಿತರೆ, ಗೋವಾ ರಾಜ್ಯದ ಈ ಪವಿತ್ರ ಪೋಂಡಾ ಪಟ್ಟಣದ ಹೃದಯದಲ್ಲಿ ನೆಲೆಸಿರುವ ಶ್ರೀ ಶಾಂತದುರ್ಗಾ ದೇವಾಲಯದ ಬಗ್ಗೆ ಆಳವಾದ ಪರಿಚಯ, ಇತಿಹಾಸ, ಪೌರಾಣಿಕತೆ ಮತ್ತು ದರ್ಶನವನ್ನು ನಿಮ್ಮೊಂದಿಗೆ ಹಂಚಿಕೊಂಡೆ. ಈ ದೇವಾಲಯವು ಭವ್ಯ ಭಕ್ತಿಗೆ ಮಾತ್ರ ಸೀಮಿತವಲ್ಲ, ಇದು ಶಾಂತಿ, ಸಮನ್ವಯ, ಸಹಕಾರ ಮತ್ತು ಸಂಸ್ಕೃತಿಯ ಪ್ರತೀಕ. ಶಿವ ಮತ್ತು ವಿಷ್ಣು ದೇವರ ಮಧ್ಯೆ ಉದ್ಭವಿಸಿದ ಸಂಘರ್ಷವನ್ನು ಶಾಂತಿಪೂರ್ಣವಾಗಿ ಪರಿಹರಿಸಿದ ಶಾಂತಾದುರ್ಗೆಯ ದೈವಿಕ ಸಂದೇಶ. ಯಾವುದೇ ಜಗತ್ತಿನ ಗೊಂದಲಕ್ಕೂ ಶಾಂತಿಯೇ ಉತ್ತರ ಇಂದಿಗೂ ನಮಗೆ ಮಾರ್ಗದರ್ಶಕವಾಗಿದೆ. ಈ ದೇವಾಲಯದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ದೀಪ, ಪ್ರತಿಯೊಂದು ಆರತಿಯ ನಾದ ಮನಸ್ಸನ್ನು ಮೃದುವಾಗಿಸುತ್ತವೆ, ಆತ್ಮವನ್ನು ಶಾಂತಗೊಳಿಸುತ್ತವೆ. ನೀವು ಕೂಡ ಒಮ್ಮೆ ನಿಮ್ಮ ಕುಟುಂಬದವರೊಂದಿಗೆ ಈ ದಿವ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿ ದೊರೆಯುವ ಆ ನಿಶ್ಶಬ್ದ ಶಾಂತಿ, ದೈವಿಕ ಪ್ರಸನ್ನತೆ ಮತ್ತು ಭಕ್ತಿಯ ಆನಂದವನ್ನು ಅನುಭವಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಗೋವಾ ರಾಜ್ಯದ ಪೋಂಡಾ ನಗರದ ಈ ಅದ್ಭುತ ಶ್ರೀ ಶಾಂತದುರ್ಗಾ ದೇವಸ್ಥಾನದ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.